ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ರೌಂಡು ಮಾರಿಕಾಂಬಾ ಟೆಂಪಲ್ಗೆ ಬರೋಣ ಅಂತ ನಾನು ಮತ್ತು ಕಾಶ್ವಿ ಬಂದಿದ್ದೀವಿ. ಕಾಶ್ವಿ ಅಂತೂ ಇಲ್ಲಿಗೆ ಬಂದಾಗ ಸಭಾಭವನ ಇದೆಯಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾಳೆ. ಅಂದರೆ ಬೇರೆ ಬೇರೆ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ, ಹಾಗಾಗಿ ಅವಳು ಕೂಡ ಅದನ್ನು ನೋಡಿ ಆಟ ಆಡ್ತಾಳೆ ಅವ್ರ ಜೊತೆ ಎಲ್ಲ ಸೇರಿ. ನಾನು ವೀಕ್ಲಿ ಒಂದ್ಸಲನಾದ್ರೂ ಕಾಶ್ವಿಯನ್ನು ಮಾರಿಕಾಂಬಾ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ. ಯಾಕಂದರೆ ಮನೆ ಒಳಗಿದ್ರೆ ಅವ್ರನ್ನ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ, ಟಿ ವಿ ಬೇಕಂತ ಕುತ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಇಲ್ಲಿ ಈ ಥರ ಬಂದುಬಿಟ್ರೆ ದೇವಸ್ಥಾನಗಳಿಗೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು. ಅಂದರೆ 1 ಅವರ್ 1.5 ಅವರ್ ತನಕ ಅವಳು ಆಟ ಆಡ್ತಾಳೆ. ಹಾಗಾಗಿ ಕರ್ಕೊಂಡ್ಬಂದುಬಿಡ್ತೀನಿ ಯಾವ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ಅಂದ್ಬಿಟ್ಟು. ಮನೆ ಹತ್ತಿರ ಒಂದು ದೇವಸ್ಥಾನ ತೋರಿಸ್ತೀನಲ್ವ, ಗಣೇಶ ದೇವಸ್ಥಾನ, ಅಲ್ಲಿಗಾಗಿರ್ಬೋದು. ಅಲ್ಲಿ ಆಲ್ಮೋಸ್ಟ್ ಆಗಿ ಡೈಲಿ ಕರ್ಕೊಂಡು ಹೋಗ್ತೀನಿ. ಆಗಿಲ್ಲ ಅಂದರೆ ಅಟ್ಲೀಸ್ಟು ಡೇ ಬೈ ಡೇ ಏನಾದರೂ ಕರ್ಕೊಂಡು ಹೋಗ್ತೀನಿ. ಸೊ ಆ ಥರ ನಾನು ಕಾಶ್ವಿಯನ್ನು ಮ್ಯಾನೇಜ್ ಮಾಡ್ಕೋತೀನಿ. ಆಲ್ಮೋಸ್ಟ್ ಆಗಿ ಎಲ್ಲ ಚಿಕ್ಕ ಮಕ್ಕಳಿರೋ ಮನೆಯಲ್ಲೂ ಕೂಡ ಹಾಗೆ ಅಲ್ವಾ, ಅವರಿಗೆ ಊಟ ಮಾಡಿಸೋದಂದರೆ ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಕಾಶ್ವಿಗೆ ಏನಂದರೆ ಮನೆಯಲ್ಲಿದ್ದು ಎಷ್ಟು ರುಚಿಯಾಗಿ ಮಾಡಿಕೊಟ್ರು ಕೂಡ ಅವಳು ಅಷ್ಟೊಂದಾಗಿ ತಿನ್ನಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿರೋದ್ರಿಂದ ತುಂಬ ಚೆನ್ನಾಗಿ ಹಸಿವೆ ಆಗುತ್ತಲ್ವ. ಸೊ ಅನ್ನ ಸಾಂಬಾರಿದ್ದರೂ ಕೂಡ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾಳೆ. ಮತ್ತು ದೇವಸ್ಥಾನದಲ್ಲಿ ಪಾಯಸ ಇರುತ್ತಲ್ವ ಡೈಲಿ ಕೂಡ. ಸೊ ಹಾಗಾಗಿ ಕೆಲವೊಂದು ಸಲ ನಾನು ಅವಳು ಊಟ ತಿನ್ನಲಿ ಅಂತನಾದರೂ ನಾನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ನೆಕ್ಸ್ಟು ದೇವಸ್ಥಾನದಿಂದ ಮುಗಿಸ್ಕೊಂಡು ಗೋಳಾಸ್ಗೆ ಬಂದಿದ್ದು. ಯಾಕಂದರೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳೆಲ್ಲ ಖಾಲಿಯಾಗಿತ್ತು, ಮತ್ತು ಇಲ್ಲಿ ಪ್ರೋಟೀನ್ ಬಾರ್ ಚೆನ್ನಾಗಿ ಸಿಗುತ್ತಲ್ವ, ಹಾಗಾಗಿ ಬಂದಿದ್ವಿ. ನೆಕ್ಸ್ಟು ಮನೆಗೆ ಬಂದು ನೋಡಿದಾಗ ಮನೆ ಹೊರಗೆ ಈ ಥರ ಓತಿಕ್ಯಾತ ಇಲ್ಲೊಂದು ಮತ್ತು ಕೆಳಗೆ ಒಂದು ಕೂತ್ಕೊಂಡಿತ್ತು. ಈ ವರ್ಷ ತುಂಬ ಸೆಕೆ ಇರೋದ್ರಿಂದ ದೇಹವನ್ನು ಎಷ್ಟು ತಂಪು ಮಾಡಿದರೂ ಸಾಕಾಗಲ್ಲ ಅಲ್ವಾ. ಹಾಗಾಗಿ ರಾಗಿ ಗಂಜಿ ಮಾಡಿದ್ದೆ, ಅದಕ್ಕೆ ಮೊಸರನ್ನು ಸೇರಿಸಿ ಕುಡಿತಾ ಇದ್ದೀವಿ. ನಾನು ಸ್ವಲ್ಪ ಮಾವಿನಕಾಯಿ ತಂಬುಳಿ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಮಾಡ್ತಾಯಿದ್ದೀನಿ, ಒಂದು ಇಬ್ಬರಿಗಾಗೋಷ್ಟು ಅಷ್ಟೇ. ಇಷ್ಟು ಕಾಯಿ ತೊಗೊಂಡಿದ್ದೀನಿ. ಇದು ಒಂದು ಚಿಕ್ಕ ಮಾವಿನಕಾಯಿ, ಹಾಗೆಯೇ 1-2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮಿಕ್ಸಿಗೆ ಹಾಕೋತೀನಿ. ಇವಾಗ ಮಜ್ಜಿಗೆ ಹಾಕೊಂಡ್ರೆ ಒಳ್ಳೆಯದು, ಬಟ್ ನಾನು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ, ಸ್ವಲ್ಪ ಹಾಕ್ತೀನಿ. ನೆಕ್ಸ್ಟು ಒಗ್ಗರಣೆ ಹಾಕಿ ಕುದಿಸ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಎಷ್ಟು ರುಚಿಯಾದ ತಂಬುಳಿ ರೆಡಿ ಆಗುತ್ತಲ್ವ. ಸಮ್ಮರ್ ಸೀಸನ್ಗಂತೂ ತಂಬುಳಿ ಇದ್ದರೆ ಅದ್ರ ಜೊತೆ ಸೈಡಲ್ಲಿ ನಂಚ್ಕೊಳ್ಳೋಕ್ಕಿದ್ರೆ ತುಂಬ ರುಚಿಯಾಗಿ ಇರುತ್ತೆ. ಹಾಗಾಗಿ ನಾನು ಜಾಸ್ತಿಯಾಗಿ ಸಮ್ಮರ್ ಸೀಸನ್ನಲ್ಲಿ ತಂಬುಳಿಯನ್ನು ಮಾಡ್ತೀನಿ. ಇದು ನೆಕ್ಸ್ಟು ಮಿಲ್ಕ್ ಪೌಡರಿಂದ ಪನ್ನೀರನ್ನು ಮಾಡ್ತಾ ಇರೋದು. ಶಾಲೆಯಲ್ಲಿ ಕೊಟ್ಟಿರುವಂತಹ ಮಿಲ್ಕ್ ಪೌಡರ್. ಸ್ವೀಟನ್ನು ಜಾಸ್ತಿಯಾಗಿ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೆ, ಕರೆಕ್ಟ್ ಆಗಿಲ್ಲ, ಹಾಗಾಗಿ 1 ನಿಂಬೆಹಣ್ಣನ್ನು ಹಿಂಡ್ಕೊಂಡಿದ್ದೀನಿ. ಇವಾಗ ಬೇರೆ ಪಾತ್ರೆಗೆ ಅಂದರೆ ನೀರನ್ನು ಬಸಿಬೇಕಲ್ವ. ಸೊ ಈ ಥರ ಹಾಕ್ಕೊಂಡಿದ್ದೀನಿ ಒಂದು ಬಿಳಿ ಬಟ್ಟೆಯನ್ನು. ನೆಕ್ಸ್ಟು ಇವಾಗ ಇದನ್ನು ಹಿಂಡ್ಬಿಟ್ಟು ಅಂದರೆ ನೀರನ್ನು ತೆಗೆದುಬಿಟ್ಟು ನೆಕ್ಸ್ಟು ಬೇರೆ ತಣ್ಣೀರನ್ನು 1-2-3 ಸಲ ಹಾಕೋಣ, ಕರೆಕ್ಟ್ ಆಗುತ್ತೆ. ಯಾಕಂದರೆ ಶಾಲೆಯಲ್ಲಿ ಕೊಡುವಂತಹ ಹಾಲು ಪೌಡ್ರಲ್ಲಿ ಸ್ವಲ್ಪ ಸ್ವೀಟ್ ಅಂಶ ಇರುತ್ತಲ್ವ, ಅಂದರೆ ಸಕ್ಕರೆ ಎಲ್ಲ ಹಾಕಿರ್ತಾರೆ. ಸೊ ಅದು ಹೋಗಬೇಕಂದ್ರೆ 1-2-3 ಸಲನಾದರೂ ನಾವು ನೀರನ್ನು ಹಾಕಿ ಬಸಿದು ಚೆನ್ನಾಗಿ ಈ ಥರ ಹಿಂಡ್ಕೋಬೇಕು. ಈಗ ಹಾಲು ಪೌಡರಲ್ಲಿ ಇರುವಂತಹ ಸ್ವೀಟ್ ಅಂಶ ಎಲ್ಲ ಹೋಗಿರುತ್ತೆ. ನೆಕ್ಸ್ಟು ಅದೇ ಬಟ್ಟೆಯಿಂದ ಟೈಟಾಗಿ ಕಟ್ಬಿಟ್ಟು ಈ ಥರ ಕಲ್ಲನ್ನಾಗಲಿ ಅಥವಾ ಭಾರವಾದ ಪಾತ್ರೆಯನ್ನಾಗಲಿ ಯಾವುದಾದ್ರೂ ಇಡಬೇಕು. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೊಂದು 4 ಅವರ್ಸ್ ಬಿಟ್ಟಿದ್ದೆ. ಸೊ ಈ ಥರ ಬಂದಿದೆ ನೋಡಿ. ಇವಾಗ ಪನ್ನೀರ್ ರೆಡಿಯಾಗಿದೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಪಾಲಕ್ ಮಾಡೋಕ್ಕೆ ಅಥವಾ ಪನ್ನೀರ್ ಫ್ರೈಡ್ ರೈಸ್ ಯಾವುದಾದ್ರೂ ನಾವು ಮಾಡ್ಕೊಂಡು ತಿನ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಸಿಂಪಲ್ಲಾಗಿ ನಾವು ಪನ್ನೀರನ್ನು ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೆಯೇ ನಾನು ಇದನ್ನು ವಾಯ್ಸ್ ಓವರ್ ಮಾಡ್ತಿರೋದು ಅರ್ಲಿ ಮಾರ್ನಿಂಗಲ್ಲಿ 5 ಗಂಟೆ ಸುಮಾರಲ್ಲಿ. ಯಾವ ರೀತಿಯಾಗಿ ಕೇಳಿಸ್ತಿದೆ ಅಂತ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಹೇಗೆ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟನ್ನು ಮಾಡಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಪನ್ನೀರನ್ನು ನಾವು ರೆಡಿ ಮಾಡ್ಕೊಂಡು ದಿನವೇ ಪನ್ನೀರ್ ರೆಸಿಪೀಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಫ್ರೆಶ್ ಆಗಿರುತ್ತಲ್ವ. ಹಾಗಾಗಿ ನಾನು ಕೂಡ ಅಷ್ಟೇ ಪನ್ನೀರ್ ಪಾಲಕ್ ಮಾಡಿ ಸಂಜೆ ಟೈಮಲ್ಲಿ ಚಪಾತಿಯನ್ನು ಮಾಡಿದ್ದೆ. ಇದನ್ನು ಬೆಳಗ್ಗೆ ಮಾಡ್ಕೊಂಡಿದ್ದೆ, ಅಂದರೆ ಮಧ್ಯಾಹ್ನ ಟೈಮಲ್ಲೆಲ್ಲ ರೆಡಿ ಆಗಿಬಿಟ್ಟಿತ್ತು ಪನ್ನೀರ್. ಹಾಗಾಗಿ ರೆಸಿಪಿಯನ್ನು ಸಂಜೆ ಟೈಮಲ್ಲಿ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ, ಪನ್ನೀರ್ ಗ್ರೇವಿ. ಡನ್. ನೆಕ್ಸ್ಟ್ ಇದು ಸಂಜೆ ಟೈಮಲ್ಲಿ ಇಲ್ಲಿ ನೋಡ್ತಿರ್ಬೋದು ಕೆಳಗಿನ ಮನೆ ಹುಡುಗ ಇದ್ದ ಜ್ಯೇಷ್ಠ ಅಂತ ಅವನು ಬಂದಿದ್ದ. ಮತ್ತು ಕಾಶ್ವಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರು ಸೇರಿ. ಇದು ಬರ್ತಡೆಗೆ ತಂದಿದ್ದ ಬಲೂನ್ ಇತ್ತಲ್ವ, ಸೊ ಅದನ್ನೇ ತೊಗೊಂಡು ಆಟ ಆಡ್ತಿದ್ದಾರೆ. ಇನ್ನೊಂದು ಏನಂದರೆ ನಾವು
ಏನನ್ನು ಮಾಡ್ತೀವಿ ಮಕ್ಕಳು ಅದನ್ನೇ ಅನುಕರಣೆ ಮಾಡ್ತಾರಲ್ವ. ನಾವು ಮೊಬೈಲನ್ನು ಹಿಡ್ಕೊಂಡು ಕೂತ್ಕೊಂಡ್ರೆ ಅವರು ಕೂಡ ಅಷ್ಟೇ ಮೊಬೈಲನ್ನು ಕೊಡು ಅಂತಾರೆ ಅಥವಾ ಟಿ ವಿ ಅಂತಾರೆ. ಅದಕ್ಕೆ ನಾನೇ ಅವ್ರ ಜೊತೆ ಸೇರಿಬಿಟ್ಟು ಸ್ವಲ್ಪ ಆಟ ಆಡೋಕ್ಕೆ ಹೆಲ್ಪ್ ಮಾಡಿದೆ. ಸೊ ನೆಕ್ಸ್ಟ್ ಅವರು ಕೂಡ ಇಬ್ಬರು ಚೆನ್ನಾಗಿ ಆಟ ಆಡ್ತಿದ್ರು, ನೀವು ಇಲ್ಲಿ ನೋಡ್ತಿರ್ಬೋದು. ಊಟಕ್ಕೆ ನೋಡಿ ತುಂಬ ಚೆನ್ನಾಗಿದೆ ಇವತ್ತು. ಊಟ ತುಂಬ ಸ್ಪೆಷಲ್ ಇದೆ ಇವತ್ತು. ಇದು ಬಂದುಬಿಟ್ಟು ನಿನ್ನೆ ಪಾಲಕ್ ಸೊಪ್ಪಿನ ದಾಲ್ ಇದೆ, ಹಾಗೆಯೇ ಇದು ಆಲೂಗಡ್ಡೆ ಫ್ರೈ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮಜ್ಜಿಗೆ ಸಾಂಬಾರು ಹಾಕ್ಕೊಂಡಿದ್ದೀನಿ. ಸೊ ಮಜ್ಜಿಗೆ ಸಾಂಬಾರು, ನೆಕ್ಸ್ಟ್ ಇದು ಮೆಂತ್ಯ ಸೊಪ್ಪಿನ ಪಲ್ಯ. ಕಾಶಿನವರಿಗೆ ಊಟ ಮಾಡ್ತಿದ್ದಾಳೆ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.